ಹಾಯ್ ಹಲೋ ನಮಸ್ಕಾರ. ಯಾವತ್ತು ಬೆಳಗ್ಗೆ ಕಾಣಿಸ್ಕೊಳ್ತಾ ಇರೋನು ಇವತ್ತೇನಪ್ಪ ಈ ಥರ ಸಂಜೆ ಕಾಣಿಸ್ತಾ ಇದ್ದೀನಿ ಅನ್ಕೋಬೋದು. ಅಂಥ ಸ್ಪೆಷಲ್ ಏನಿಲ್ಲ, ಪಾನಿಪುರಿ ತಿನ್ನಬೇಕು ಅನಿಸ್ತು. ಪಾನಿಪುರಿ ಅಂದಾಗ ಫಸ್ಟಾಗಿ ನೆನಪಿಗೆ ಬಂದಿದೆ ಚಾಮರಾಜಪೇಟೆ ಹತ್ರ ಇರುವ ಅರಳಿಮರ ಪಾನಿಪುರಿ. ಇಲ್ಲೇನೋ ತುಂಬ ಸ್ಪೆಷಲ್ ಇದೆ ಅಂತೆ, ತುಂಬ ಜನ ಬರ್ತಾರೆ ಇಲ್ಲಿ. ಅಂಥ ಸ್ಪೆಷಲ್ ಏನಿದೆ, ಹಾಗೆ ಇಲ್ಲಿ ಕ್ರೌಡು ಸಿಕ್ಕಾಪಟ್ಟೆ ಇದೆ. ಬನ್ನಿ ಈ ಅರಳಿಮರ ಪಾನಿಪುರಿ ದಹಿಪುರಿ ಎಲ್ಲ ಇವತ್ತು ಟೇಸ್ಟ್ ಮಾಡೋಣ, ಬನ್ನಿ. ಇತ್ತೀಚೆಗೆ ಬೆಂಗಳೂರು ವೆದರ್ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾರೆ. ಬೆಳಿಗ್ಗೆ ನೋಡಿದರೆ ಭಯಂಕರ ಬಿಸಿಲು ಸೆಕೆ, ಸಂಜೆ ಆಯ್ತಂದರೆ ಸಿಕ್ಕಾಪಟ್ಟೆ ಮಳೆ ಶುರು ಆಗ್ತದೆ. ಈ ಥರ ಮಳೆ ಬರುವಾಗ ಒಂದು ಬಿಸಿ ಬಿಸಿ ಪಾನಿಪುರಿ, ಸೇವ್ ಪುರಿ, ಮಸಾಲ ಪುರಿ ತಿನ್ನೋದೇ ಮಜಾ. ಹೀಗೆ ತಿನ್ನಬೇಕಂತ ನೆನಪಾದಾಗ ನನಗೆ ಕಣ್ಣು ಮುಂದೆ ಬಂದದ್ದು ಈ ಅರಳಿಮರ ಪಾನಿಪುರಿ. ಇದು ಚಾಮರಾಜಪೇಟೆಯ ಉಮಾ ಥಿಯೇಟ್ರ್ ಬಳಿ ಎಲ್ಲ ಇದೆ. ಇದು 1953ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ. ನಾನಿವಾಗ ಡೈರೆಕ್ಟಾಗಿ ಅಂಗಡಿ ಒಳಗೆ ಲಗ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಕ್ರೌಡ್ ಯಾವತ್ತಿಗೂ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ ಇದೆ ಅನ್ಬೇಕು. ಸೊ ರೆಡಿ ಆಗ್ತಾ ಇದೆ ಪಾನಿಪುರಿ, ಮಸಾಲ ಪುರಿ ಎಲ್ಲ ರೆಡಿ ಆಗ್ತಾ ಇದೆ. ಸೊ ನನಗೆ ವಿಡಿಯೋಕ್ಕಿಂತ ಮಾಡೋ ಮುಂಚೆ ನನಗೂ ಇವಾಗ ಕಾಯಕ್ಕಾಗ್ತಾ ಇಲ್ಲ, ಅರ್ಜೆಂಟಾಗಿ ಪಾನಿಪುರಿನೋ ದಹಿಪುರಿನೋ ತಿನ್ನಬೇಕು ಅಂತ ತವಕ ಆಗ್ತಾ ಇದೆ. ಪಾನಿಪುರಿ ಮಸಾಲ ಪುರಿ ಗಲ್ಲಿಗೂ ಸಿಗುತ್ತೆ, ಅದೇನು ದೊಡ್ಡದಲ್ಲ. ಆದರೆ ಇಲ್ಲಿ ನಿಜವಾಗೂ ಪ್ರತಿಯೊಂದು, ನೀವು ಪಾನಿಪುರಿ ಇರಲಿ, ಮಸಾಲ ಪುರಿ ಇರಲಿ, ಸೇವ್ ಪುರಿ ಇರಲಿ, ಎಲ್ಲವೂ ಎಕ್ಸಲೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದು ಸ್ಟಾರ್ಟ್ ಆಗಿದ್ದು 1953ರಲ್ಲಿ, ಅಂದರೆ ಇವಾಗ ಸುಮಾರು 69 ವರ್ಷ ಹಳೇದಿದು. ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪಾರ್ಸೆಲ್ ಅಂತೂ ಹೆವಿ ಹೋಗುತ್ತೆ. ಮನೇಲಿ ಕೂತ್ಕೊಂಡು ತಿನ್ನೋಕ್ಕೆ ಅದು ಇನ್ನೊಂಥರ ಮಜಾ. ಈಗ ಇಂಪಾರ್ಟೆಂಟ್ ಏನು ಗೊತ್ತಾ, ಇಲ್ಲಿ ಬಂದರೆ ನೀವು ಮಸ್ಟ್ ಟ್ರೈ ಮಾಡಬೇಕಾಗಿರೋದು, ನೋಡಿ ರೆಡಿ ಆಗ್ತಾ ಇದೆಯಲ್ಲ ದಹಿಪುರಿ. ಈ ದಹಿಪುರಿ ಅಂತೂ ಆಹಾ. ಇನ್ನು ಪಾನಿಪುರಿನೂ ಅಷ್ಟೇ ತುಂಬಾ ಫೇಮಸ್ ಇಲ್ಲಿ. ಬೇಕಿದ್ರೆ ನಿಮ್ಮ ಪಾನಿಪುರಿ ಎಲ್ಲ ಅವರೇ ರೆಡಿ ಮಾಡಿಬಿಟ್ಟು ಸಿಂಗಲ್ ಆಗು ಕೊಡ್ತಾರೆ. ಇಲ್ಲ ಅಂದರೆ ಇಲ್ಲಿ ಕೊಡ್ತಾ ಇದ್ದಾರಲ್ಲ, ಈ ಥರ ಪ್ಲೇಟಲ್ಲಿ ನಿಮ್ಗೆ ಹಾಕಿ ಕೊಡ್ತಾರೆ. ನಾವು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ನಾವೊಂದು ಆಲ್ಮೋಸ್ಟ್ 3-4 ಇಯರ್ಸಿಂದ ಇಲ್ಲಿ ಬರ್ತಾ ಇದ್ದೀವಿ. ನಮ್ಮ ಹುಡುಗಿಗೆ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೋ ಪಾನಿಪುರಿ ಮಸಾಲ ಪುರಿ ಗಂಟೆ ಒಳಗಡೆನೇ ಇಳಿಯೋದಿಲ್ಲ. ಇಲ್ಲಿ ಮಸಾಲ ಪುರಿ ಅಂತಂದರೆ ಅವಳು ಅದು ತಿನ್ನಕ್ಕೆ ಅಂತ ಕೂತ್ಕೊಂಡ್ರೆ ನನ್ನನ್ನೇ ಮರ್ತಿಬಿಡ್ತಾರೆ, ಮಾತಾಡೋದು ಕೂಡ ನಿಲ್ಲಿಸ್ಬಿಡ್ತಾರೆ, ಅಷ್ಟಿಷ್ಟ ಅವಳಿಗೆ. ಅವಾಗಿಂದ ನೀವು ನೋಡಿರ್ಬೋದು, ಬರೀ ನಾನು ಅವಳು ತಿನ್ಸಿದ್ದೇನೆ ವಿನ್ನ ಅವಳು ಒಂದು ಸ್ಪೂನ್ ಕೂಡ ನನಗೆ ತಿನ್ಸಿಲ್ಲ. ಹುಡುಗರ ನಿಮ್ಮ ಹುಡುಗಿಯರನ್ನು ಕರ್ಕೊಂಡು ಹೋಗುವಾಗ ಜಾಗ್ರತೆ ಇರಿ. ಪಾನಿಪುರಿ ತಿಂತ ಹುಡುಗರನ್ನೇ ಮರ್ತು ಬಿಡ್ತಾರಂತೆ. ಇದು ಅರಳಿಮರ ಪಾನಿಪುರಿಯ ಮಹಿಮೆ. ಚಾಟ್ಸ್ ಐ ಡೋಂಟ್ ಲೈಕ್, ಬಟ್ ಚಾಟ್ಸ್ ಲವ್ಸ್ ಮೀ. ಐ ಕಾಂಟ್ ಅವಾಯ್ಡ್. ಓಕೆ, ಅಲ್ಲಿರೋ ಎಲ್ಲ ಫುಡ್ಡು ಟ್ರೈ ಮಾಡೋಕ್ಕಂತೂ ಖಂಡಿತ ಆಗಲ್ಲ. ಯಾಕಂದ್ರೆ ಅಲ್ಲೂ ಅಷ್ಟೇ ಹೆವಿ ಕ್ರೌಡ್ ಇತ್ತು, ನೀವೇ ನೋಡಿದ್ರಿ. ನಾನೇನು ಮಾಡಿದೆ, ಫಸ್ಟು ಒಂದು ದಹಿಪುರಿ ಆರ್ಡ್ರ್ ಮಾಡಿದೆ. ಯಾಕಂದರೆ ಇಲ್ಲಿ ದಹಿಪುರಿನೇ ಸಿಕ್ಕಾಪಟ್ಟೆ ಫೇಮಸ್. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಇದಕ್ಕೂ ಇವಾಗ ಅನಿಸ್ತಾ ಇದೆ, ಬೇರೆ ಎಲ್ಲ ಕಡೆ ಇರೋದಕ್ಕೂ ಇಲ್ಲೇನು ಡಿಫ್ರೆನ್ಸ್ ಅನ್ನೋದು ಎಲ್ಲ ಗೊತ್ತಾಗ್ತಿದೆ. ಅಂದರೆ ಮಸಾಲ ಡಿಫ್ರೆಂಟ್ ಆಗಿದೆ, ಆಮೇಲೆ ಸೌತೆಕಾಯಿ ಹಾಕ್ತಾರೆ, ಅದು ಡಿಫ್ರೆಂಟ್ ಆಗಿದೆ. ಟೋಟಲಿ ಬೇರೆ ಎಲ್ಲ ಕಡೆ ತಿಂದ ದಹಿಪುರಿಗೂ ಇಲ್ಲಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಓಕೆ, ದಹಿಪುರಿ ಆಯಿತು, ಈಗ ಮಸಾಲ ಪುರಿ ಸರದಿ.
ಆಲ್ಮೋಸ್ಟ್ ನನ್ನ ರಿವ್ಯೂ ಕೊಟ್ಟಾಯಿತು. ಇನ್ನೂ ಒಂದಿಷ್ಟು ಮಾತಾಡ್ಸೋಣ. ನನಗೆ ಇಲ್ಲಿ ನಿಮ್ಗೆ ಗೊತ್ತು, ನಾವು ಪ್ರತಿ ಹೋದಾಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾತಾಡ್ಸೋದ್ರಲ್ಲೇ ಒಂಥರ ಖುಷಿ. ಇಲ್ಲೊಂದು ಪುಟಾಣಿ ಮಗು ಬಂದಾಳೆ. ಆಲ್ಮೋಸ್ಟ್ ಊಟದ ಟೈಮು, ಆಲ್ಮೋಸ್ಟ್ ಇವಾಗ 8 ಗಂಟೆ ಊಟದ ಟೈಮ್ ಆಯಿತು. ಚಾಟ್ಸ್ ತಿನ್ನಕ್ಕೆ ಬಂದಿದ್ದಾರೆ. ಬನ್ನಿ, ಮಗುಗೆ ಏನು ಇಷ್ಟ ಆಯಿತು ಅಂತ ಒಂದು ಮಾತು ಕೇಳ್ತೀನಿ. ನಿಮ್ಮ ಹೆಸರು ಏನಂತ ಗೊತ್ತೇ ಆಗಿಲ್ಲಲ್ಲ ನನಗೆ. ಖುಷಿಯವರು ಖುಷಿಯಾಗಿ ಪಾನಿಪುರಿ ತಿಂದರು. ಇನ್ನೇನು ಹೊರಡುವಾಗ ನಾನು ಕ್ಯಾಚ್ ಹಾಕೊಂಡೆ. ದಿನ ಬರ್ತೀರಾ ಪಾನಿಪುರಿ ತಿನ್ನಕ್ಕೆ? ಇಲ್ಲ, ಮತ್ತೆ ಒಂದೊಂದು ಟೈಮ್ ಬರ್ತೀನಿ. ಇವಾಗ ಇಷ್ಟು ಲೇಟ್ ತಿಂದರೆ ಇನ್ನು ಊಟ ಸೇರುತ್ತಾ? ಸೇರುತ್ತಾ? ಮತ್ತೆ ಯಾವ್ದು ಇಷ್ಟ ಪಾನಿಪುರಿ ಬಿಟ್ರೆ? ಮಸಾಲ ಪುರಿ. ಮಸಾಲ ಪುರಿ. ಇವ್ರು ಅಕ್ಕನಾ? ಹಾಂ ಫುಲ್ ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದ್ದೀರಾ? ಹಾಂ ಎಸ್ 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 ಎಸ್. ಹಂಗಾದ್ರೆ ಎಂಜಾಯ್ ಮಾಡಿ. ಆಲ್ಮೋಸ್ಟ್ ತಿಂದ ಆಯ್ತಾ? ಇನ್ನೂ ತಿನ್ನೋದು ಬಾಕಿ ಇದೆಯಾ? ತಿಂದಾಯ್ತು. ಥ್ಯಾಂಕ್ ಯು. ಹೋದಲ್ಲೆಲ್ಲ ನನಗೆ ಊರಿನವ್ರು ಒಂದು ಸಿಕ್ಕುದು ಮಾರ, ಅದೊಂದು ಭಾರಿ ಖುಷಿ ಆಗುದು ನಂಗೆ. ಈ ಸಲ ಸಂಕ್ಲೆನ ಊರ್ದವ್ರವ್ರಿಗೆ ತಿಕ್ಕಿದೇರು ಅವ ಬಲೆ ಆರಡಲಕ್ಕೆ ಏನ್ಗ ಊರಿನವ್ರ ಟೇಸ್ಟು ಅವ್ರಿಗೆ ಎಂತ ಅನಿಸ್ತದೆ ಕೇಳುವ. ಹಾಗೆ ಇವರು ನೋಡಿದ್ರೆ ನನಗೆ ಹೈಸ್ಕೂಲಲ್ಲಿ ಫ್ರೆಂಡ್ ಅಂತೆ. ನಂಗೆ ಸಹ ಫಸ್ಟ್ ಗೊತ್ತಾಗಲಿಲ್ಲ. ಬನ್ನಿ, ಅವರ ಸಹ ಒಂದ್ಸಲ ಮಾತಾಡಿಸ್ತೇನೆ. ನಮಸ್ತೆ. ಭಾರಿ ಖುಷಿ ಹಣ್ಣು ಮಾರ. ಈ ಹೈಸ್ಕೂಲ್ ಫ್ರೆಂಡ್ ಅಂತ ಹೆಂಗೆ ಗೊತ್ತಾತಿಜ್ಜಿ? ಖುಷಿ ಹಣ್ಣು ಎಷ್ಟು ವರ್ಷದಿಂದ ಬರೋದಿಲ್ಲ? ಅರಳಿಮರ ಪಾನಿಪುರಿ ತೂವರೆ ಅಂದ ಟೇಸ್ಟ್ ಅದೇ ಉಂಟು. ನಿಮ್ಗೆ ಮುಲ್ತ ಮಸಾಲ ಪುರಿ ಮಸ್ತ್ ಇಷ್ಟ ಸರ್. ಇತ್ತೆ ಪೂರ ನಾವು ಫುಲ್ಲು ತುಳುವಲ್ಲಿ ಮಾತಾಡಿದ್ರೆ ಆಡಿಯನ್ಸಿಗೆ ಅರ್ಥ ಆಗಲ್ಲ. ಅದೊಮ್ಮೆ ಕನ್ನಡದಲ್ಲಿ ಹೇಳಿಸ್ತೇನೆ. ಮಸಾಲ ಪುರಿಯಲ್ಲಿ ಚೆನ್ನಾಗಿರುತ್ತೆ. ಮಸಾಲ ಪುರಿ ಅಂತಲ್ಲ, ಎಲ್ಲಾನು ಚಾಟ್ಸ್ ಚೆನ್ನಾಗಿದೆ. ಪ್ರತಿದಿನ ಬರಲ್ಲ. ಅವಾಗ ಏನೋ ತಿನ್ನೋ ಮನ್ಸಾದ್ರೆ ಇಲ್ಲೇ ಬಂದು ತಿಂತೀವಿ. ಓಕೆ, ಎಲ್ಲ ಚಾಟ್ಸ್ ತಿನ್ನೋ ಬಿಸಿಲಿದ್ದಾರೆ. ಬನ್ನಿ, ಇನ್ನೂ ಒಂದು ಇಬ್ಬರನ್ನು ಮಾತಾಡ್ಸೋಣ. ಯಾಕಂದರೆ ನನ್ನ ಟೇಸ್ಟ್ ಹೇಳೋದಕ್ಕಿಂತ ಇಲ್ಲಿ ರೆಗ್ಯುಲರ್ ಆಗಿ ಬರೋರು ಅವ್ರ ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಏನು. ಬನ್ನಿ ಕೇಳೋಣ. ಆಲ್ಮೋಸ್ಟ್ ಮೋರ್ ದ್ಯಾನ್ 20 ಇಯರ್ಸ್ ಆಯಿತು ನಾವು ಇದೇ ಏರಿಯಾ ಇರೋದು. ಆಲ್ಮೋಸ್ಟ್ ಒನ್ಸ್ ಇನ್ ಎ ವೈಲ್ ಬರ್ತಾನೆ ಇರ್ತೀವಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಫೇಮಸ್ ಆಗಿದೆ ಅವತ್ತಿನ. ಬಟ್ ಟೇಸ್ಟ್ ಹಸ್ ಬಿನ್ ಮೈಂಟೈನ್ಡ್. ಓಕೆ, ಎಲ್ಲರನ್ನು ಮಾತಾಡ್ಸಾಯ್ತು. ಎಲ್ಲರೂ ಇದ್ರ ಟೇಸ್ಟ್ ಏನಂತ ಹೇಳಿದ್ರು. ಈಗ ಬಿಜಿ ಇದ್ದಾರೆ. ಈ ಶೆಡ್ಯೂಲ್ಡಲ್ಲಿ ಓನರನ್ನೊಮ್ಮೆ ಮಾತಾಡಿಸ್ಬಿಡ್ತೀನಿ. ಇದು ಎಷ್ಟು ವರ್ಷದಿಂದ ಶುರು ಆಯಿತು. ಆಮೇಲೆ ಎಲ್ಲಕ್ಕಿಂತ ನಂಗೆ ಇನ್ನೊಂದು ಇಂಟ್ರೆಸ್ಟ್ ಅಂದರೆ ಈ ಅರಳಿಮರ ಪಾನಿಪುರಿ ಅಂತ ಹೆಸರಿಟ್ಟಿದ್ದ ಇದ್ರ ಹಿಂದಿರೋ ರಹಸ್ಯ ಏನು? ನಾವು 1990 ಮೇಲೆ ನಮ್ಮ ತಂದೆಯವರು ತೀರೋದ ಮೇಲೆ ನಮಗಿದ್ದಂಥ ಕೆಟ್ಟ ಪರಿಸ್ಥಿತಿಗೆ ಮತ್ತೆ ನಾವು ಬಂದಾಗ ನಮಗೆ ಇಲ್ಲಿ ಬಂದು ನಮಗೆ ನೆಲೆ ಸಿಕ್ತು. ಅಂದರೆ ನಮ್ಗೆ ಫೈನಾನ್ಸಿಯಲಿ ಆಗಲಿ ತುಂಬ ಒಂದು ಕಷ್ಟಕರವಾದ ಪರಿಸ್ಥಿತಿಲಿದ್ದು ನಮ್ಮ ತಂದೆ ತೀರಿದ ಮೇಲೆ ನಮಗೆ ಈ ಜಾಗ ಬಂದ ಮೇಲೆ ನಾವು ಇಲ್ಲಿ ಬಂದ ಮೇಲೆ ಈ ಅರಳಿಮರ ಈ ದೇವತೆಗಳ ದಯದಿಂದ ನಮಗೇನೋ ಒಂದು ಸ್ವಲ್ಪ ಚೂರು ಭಾಳ ಅನ್ನ ಸಿಕ್ತು ಸರ್. ಹಾಗಾಗಿ ಕೃತಜ್ಞತಾ ಭಾವದಿಂದ ನಾವು ಇದೇ ಹೆಸರು ಇಟ್ಕೊಂಡು ಮುಂದುವರಿಸಿದ್ವಿ ಸರ್. ಅರಳಿಮರ ಅನ್ನೋದೇ ನಮಗೆ ಟ್ರೇಡು ಸರ್. ಇಲ್ಲಿ ನಿಮ್ಮಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ ದಹಿಪುರಿ ನಾನು ಆಲ್ರೆಡಿ ಟೇಸ್ಟ್ ನೋಡಿದೆ, ಡಿಫ್ರೆಂಟ್ ಆಗಿದೆ. ಏನು ಅದಕ್ಕೆ ಏನು? ಎಲ್ಲರೂ ದಹಿಪುರಿ ಎಲ್ಲ ಮಾಡ್ತಾರೆ. ಬಟ್ ನೀವು ಓವರಾಲ್ ಒಟ್ಟು ದಹಿಪುರಿಗಳಿಗೆ ಅಲ್ಲಿರ್ತಕ್ಕಂಥ ಒಳಗಡೆ ಇಂಟಿಗ್ರೇಟೆಡ್ ಏನು ಸಾಮಾನುಗಳಿರ್ತವೆ, ಪದಾರ್ಥಗಳಿರ್ತವೆ, ಅದು ನ್ಯಾಚುರಲ್ ಆಗಿ ನೀವು ದಹಿಪುರಿ ತಿಂದು ಬಾಯಲ್ಲಿ ಚೂ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನಮ್ದು ಅದು ಸ್ಪೆಷಲ್. ಹಾಗಾಗಿ ನಾವೇನು ಹೇಳ್ತೀವಿ, ನೀವು ತಿಂದು ನೀವು ಹೇಳಿ ಅಂತಲೇ ಕೇಳೋದು ನಾವು. ಎಸ್ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಇನ್ನೂ ಜನ ಜಾಸ್ತಿ ಬರಲಿ ನೀವು. ಸರ್. ಓಕೆ, ಇದು ನಮ್ಮ ಇವತ್ತಿನ ಸ್ಪೆಷಲ್ ಅರಳಿಮರ ಪಾನಿಪುರಿ. ತಿಂದು ಆಯಿತು, ಟೇಸ್ಟ್ ನೋಡು ಆಯಿತು, ತಿಂದವ್ರ ಹತ್ರ ಟೇಸ್ಟ್ ಕೇಳಿದ್ದು ಆಯಿತು. ಮುಂದಿನ ವಾರ ಇನ್ನೊಂದು ಸೂಪರ್ ಎಪಿಸೋಡ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಖುಷಿಯಾಗಿ.